ಹಾಯ್, ನನ್ನ ಹೆಸರು ಶಿವಾಲಿ ಎಸ್. ಐ ಆಮ್ ಟೆಕ್ನಿಕಲ್ ಹೆಡ್ ಸಿರಿ ಇಂಟೆಲ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್. ಸೊ ಇವತ್ತು ನಾನು ಇಂಟರ್ನ್ಶಿಪ್, ಮಿನಿ ಪ್ರಾಜೆಕ್ಟ್ ಮತ್ತು ಫೈನಲ್ ಇಯರ್ ಪ್ರಾಜೆಕ್ಟ್ಸ್ ಯಾವ ಥರ ಚೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಕೆಲವು ಸ್ಟೂಡೆಂಟ್ಸು ಸ್ವಲ್ಪ ಅರ್ಜೆಂಟಾಗಿ ಹರಿಯಾಗಿ ಇಂಟರ್ನ್ಶಿಪ್ನ ಚಾಯ್ಸ್ ಮಾಡ್ತಾರೆ. ಆಮೇಲೆ ಕೆಲವು ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ತಾರೆ. ಈ ಅರ್ಜೆಂಟಾಗಿ ಇಂಟರ್ನ್ಶಿಪ್ ಚೂಸ್ ಮಾಡೋದ್ರಿಂದ ಆಮೇಲೆ ಮುಂದೆ ಯಾವ ಥರ ಮಿಸ್ಟೇಕ್ಸ್ಗಳನ್ನು ಅವರು ಫೇಸ್ ಮಾಡ್ತಾರೆ ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಗೈಡೆನ್ಸ್ಗಳನ್ನು ಇವತ್ತು ಕೊಡ್ತಾ ಇದ್ದೀನಿ. ನಿಮಗೇನೇ ಕನ್ಫ್ಯೂಷನ್ಸ್ ಇದ್ದರೂ ವಿಡಿಯೋ ಕೊನೆವರೆಗೂ ನೋಡಿ, ನೀಟಾಗಿ ಅರ್ಥ ಆಗುತ್ತೆ. ಹಾಗೆ ನಿಮಗೆ ಪ್ರಾಪರ್ ಸಪೋರ್ಟ್ ಹೆಲ್ಪ್ನ ಈ ಮೂಲಕ ನಾನು ಮಾಡಿಕೊಡ್ತೀನಿ. ಯಾವಾಗಲೂ ಇಂಟರ್ನ್ಶಿಪ್ನ ಮಿನಿ ಪ್ರಾಜೆಕ್ಟ್ಸ್ಗಳನ್ನು ತಲೆಯಲ್ಲಿ ಇಟ್ಕೊಂಡು ಮಾಡಬೇಕು. ಯಾಕಂದರೆ ಮಿನಿ ಪ್ರಾಜೆಕ್ಟ್, ಇಂಟರ್ನ್ಶಿಪ್, ಫೈನಲ್ ಇಯರ್ ಪ್ರಾಜೆಕ್ಟ್ ಎಲ್ಲವೂ ಒಂದೇ ಥರ ಲಿಂಕ್ ಕೂಡ ಆಗಬೇಕು. ಇದರೊಂದಿಗೆ ಪ್ರಾಪರ್ ಆಗಿ ಫೈನಲ್ ಪ್ರಾಜೆಕ್ಟ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲ, ನಿಮಗೆ ಮನಿ ಕೂಡ ಹಾಗೂ ಟೈಮ್ ಕೂಡ ತುಂಬಾ ಸೇವ್ ಆಗುತ್ತೆ. ಸೊ ಪ್ರಾಪರ್ ಆಗಿ ಇಂಟರ್ನ್ಶಿಪ್, ಮಿನಿ ಪ್ರಾಜೆಕ್ಟ್ ಮತ್ತು ಫೈನಲ್ ಇಯರ್ ಪ್ರಾಜೆಕ್ಟ್ಸ್ಗಳನ್ನು ಚೂಸ್ ಮಾಡೋದ್ರಿಂದ ನಮ್ಮಲ್ಲಿ ಬೆಸ್ಟ್ ಕ್ವಾಲಿಟಿ ಟ್ರೈನಿಂಗ್ ಸಿಗುತ್ತೆ. ಅದಲ್ಲದೆ ಎಕ್ಸ್ಪರ್ಟ್ ಟೀಮ್, 9 years ಎಕ್ಸ್ಪೀರಿಯನ್ಸ್ ಇರ್ತಕ್ಕಂತಹ ಟೀಚರ್ ಫ್ಯಾಕಲ್ಟೀಸ್ ಕೂಡ ನಿಮಗೆ ಟ್ರೈನಿಂಗ್ನ ಕೊಡ್ತಾರೆ. ಹಾಗೆ ಕೋವಿಡ್ ಸೇಫ್ಟಿ ಪ್ರಿಕಾಷನ್ಸ್ ಕೂಡ ತಗೊಳ್ತೀವಿ. ನಿಮಗೆ ಬೋತ್ ಆಫ್ಲೈನ್ ಕ್ಲಾಸಸ್ ಕೂಡ ಇರುತ್ತೆ, ಹಾಗೇನೆ ನಾವು ಆನ್ಲೈನ್ ಕ್ಲಾಸಸ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಕೇರ್ಫುಲ್ ಆಗಿ ಫೈನಲ್ ಇಯರ್ ಪ್ರಾಜೆಕ್ಟ್ಸ್ಗಳನ್ನು ಯಾವ ಥರ ಚೂಸ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಏನೋ ದೊಡ್ಡ ಸಾಧನೆ ಮಾಡ್ತೀನಿ ಅಂತ ದೊಡ್ಡ ಪ್ರಾಜೆಕ್ಟ್ಸ್ಗಳನ್ನು ಚೂಸ್ ಮಾಡಿಬಿಟ್ಟು ಆಮೇಲೆ ನೀವು ಯಾವ ಥರ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ತೀರಾ, ಪ್ರಾಪರ್ ಆಗಿ ಎಸ್ಟಿಮೇಷನ್ ಮಾಡಿರಲ್ಲ, ದುಡ್ಡನ್ನ ಕಳ್ಕೊತ ಹೋಗ್ತೀರಾ, ಎಷ್ಟೇ ದುಡ್ಡು ಹಾಕಿರೋ ಪ್ರಾಜೆಕ್ಟ್ಸ್ ಮುಗಿತಾ ಇರಲ್ಲ, ಆಮೇಲೆ ಬ್ಯಾಡ್ ಚಾಯ್ಸ್ ಆಫ್ ಟಾಪಿಕ್ಸ್ ನಿಮಗೆ ಸಫರ್ ಮಾಡೋಂತಹ ಚಾನ್ಸಸ್ ಭಾಳ ಇರುತ್ತೆ. ಆಮೇಲೆ ಪ್ರಾಜೆಕ್ಟ್ ಮಾಡೋಕ್ಕೂ ಕೂಡ ಆಗಲ್ಲ, ಟಾಪಿಕ್ ಕೂಡ ಅಚೀವ್ ಮಾಡೋಕ್ಕಾಗಲ್ಲ. ಈ ಥರ ಸಾಕಷ್ಟು ಪ್ರಾಬ್ಲಮ್ಸ್ಗಳಿಂದ ಫೇಸ್ ಮಾಡ್ತೀರಾ. ಗೈಡ್ ಕೂಡ ಪ್ರೆಷರ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದರೊಂದಿಗೆ ಫೈನಲ್ ಆಗಿ ಮಾರ್ಕ್ಸ್ಗಳನ್ನ ಕೂಡ ಕಳ್ಕೊತೀರಾ, ತುಂಬ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತೀರಾ. ಸೊ ಅಟ್ ದ ಎಂಡ್ ಫುಲ್ ಕನ್ಫ್ಯೂಷನಲ್ಲಿ ಇರ್ತೀರಾ. ಆಮೇಲೆ ನಿಮಗೆ ಯಾವುದೇ ರೀತಿ ಮನಃಶಾಂತಿ ಕೂಡ ಸಿಗಲ್ಲ. ಸೊ ಹಾಗಾಗಿ ಪ್ರಾಪರ್ ಆಗಿ ಇನ್ಪ್ಲಾಂಟ್ ಟ್ರೈನಿಂಗ್, ಇಂಟರ್ನ್ಶಿಪ್ ಮತ್ತು ಕಂಪ್ಲೀಟ್ ಪ್ರಾಜೆಕ್ಟ್ಗಳನ್ನ ಚೂಸ್ ಮಾಡಬೇಕು. ಫಸ್ಟು ಪ್ರಾಜೆಕ್ಟ್ ಟಾಪಿಕ್ ಪಾಸಿಬಲ್ ಆಗುತ್ತಾ ಅಂತ ಕನ್ಸಲ್ಟೆನ್ಸಿ ಮೂಲಕ ನೀವು ತಿಳ್ಕೋಬೇಕು. ಆಮೇಲೆ ಆ ಪ್ರಾಜೆಕ್ಟಿನ ಕಾಸ್ಟ್ ಎಸ್ಟಿಮೇಷನ್ ಏನಾಗುತ್ತೆ ಅಂತಲೂ ಕೂಡ ನೀವು ತಿಳ್ಕೋಬೇಕು. ಸೊ ಯಾವಾಗ ಇವೆಲ್ಲ ಓಕೆ ಆಗುತ್ತೆ, ಪ್ರಾಜೆಕ್ಟ್ ಗೈಡ್ ಜೊತೆ ಡಿಸ್ಕಸ್ ಮಾಡಿ, ಆಮೇಲೆ ಟೀಮ್ ಮೇಟ್ಸ್ ಜೊತೆ ಡಿಸ್ಕಸ್ ಮಾಡಿ, ಇಲ್ಲ ಪ್ರಾಜೆಕ್ಟ್ ಟಾಪಿಕ್ನ ಚೇಂಜ್ ಮಾಡಿ. ಓಕೆ, ಸೊ ಇದೆಲ್ಲ ಪ್ರೊಸೀಜರ್ ನಂತರ ನೀವು ಪ್ರಾಪರ್ ಆಗಿ ಪ್ರಾಜೆಕ್ಟ್ ಮಾಡಬಹುದು. ಆಮೇಲೆ ನೀವು ಗೋಲ್ ಕೂಡ ಅಚೀವ್ ಮಾಡಬಹುದು. ಟಾಪಿಕ್ ಓಕೆ ಆಗ್ತಿದ್ದಂಗೆ ನೀವು ನಮ್ಮಲ್ಲಿ ಪ್ರಾಜೆಕ್ಟ್ ರಿಜಿಸ್ಟರ್ ಮಾಡಿಸ್ಬೋದು. ಹಾಗೆಯೇ ಇನ್ ಟೈಮಲ್ಲಿ ಫೇಸ್ 1, ಫೇಸ್ 2 ಮುಗಿಸ್ಕೊಂಡು ನೀವು ಪೀಸ್ ಆಫ್ ಮೈಂಡ್ ಅಂದರೆ 7th SEM ಆರಾಮಾಗಿ ಕೂಲಾಗಿ ಇರ್ಬೋದು. ಓಕೆ, ಸೊ ಯಾವುದೇ ರೀತಿ 7th SEM ಟೈಮ್ ವೇಸ್ಟ್ ಮಾಡಬೇಡಿ. 7th SEM ನೀವು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋದ್ರಿಂದ, ಅಂದರೆ 7th SEM ರಜದಲ್ಲೇ ಸ್ಟಾರ್ಟ್ ಮಾಡೋದ್ರಿಂದ ನಿಮಗೆ 8th SEM ಬರ್ತಾ ಇದ್ದ ಹಾಗೇನೆ ನಿಮಗೆ ಪ್ರಾಜೆಕ್ಟ್ಸ್ ಕೈಯಲ್ಲಿರುತ್ತೆ. ಸೊ 8th SEM ನೀವು ಏನೇನು ಮಾಡ್ಬೋದು, ಪ್ರಾಜೆಕ್ಟ್ ಅಪ್ಡೇಷನ್ ರಿಪೋರ್ಟ್ನ ತೊಗೊಂಡ್ಬಿಟ್ಟು ಆರಾಮಾಗಿ ನೀವು ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೋದು. ಕೆಲವ್ರು ಏನು ಮಾಡ್ಬಿಡ್ತಾರೆ, 8th SEM ಪ್ರಾಜೆಕ್ಟ್ ಮಾಡಿದ್ರೆ ಆಯಿತು, 8th SEM ಪ್ರಾಜೆಕ್ಟ್ ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಕೆಲವು ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಾರೆ. ಯಾಕಂದರೆ ಒಂದು ಪ್ರಾಜೆಕ್ಟ್ ಡೆವಲಪ್ ಮಾಡೋಕ್ಕೆ ಬೇಕಾಗಿರೋದು 2 months ಟೈಮ್. ಸೀನಿಯರ್ಸ್ಗಳು ಕೆಲವು ಟೈಮ್ ಏನು ಮಾಡಿಬಿಡ್ತಾರೆ, ಮಿಸ್ಗೈಡ್ ಮಾಡಿಬಿಡ್ತಾರೆ. 8th SEM ಪ್ರಾಜೆಕ್ಟ್ ಮಾಡು, ಹಾಗೆ ಮಾಡು, ಹೀಗೆ ಮಾಡು ಅಂತ. ಅದು ತಪ್ಪು. ಓಕೆ, ಆ ಥರ ಏನಾದ್ರು ಮಾಡಿದ್ರಿ ಅಂದರೆ, 8th SEM ಪ್ರಾಜೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರಿ ಅಂದರೆ ಅಪ್ಡೇಷನ್ ಕೊಡೋಕ್ಕಾಗ್ತಾ ಇರಲ್ಲ, ರಿಪೋರ್ಟ್ ಕೊಡೋಕ್ಕಾಗ್ತಾ ಇರಲ್ಲ. 8th SEM ಇಲ್ಲಿ ಪ್ರಾಜೆಕ್ಟು ಮಾಡೋಕ್ಕಾಗ್ತಾ ಇರಲ್ಲ, ಅಲ್ಲಿ ಸ್ಟಡೀಸು ಮಾಡೋಕ್ಕಾಗ್ತಾ ಇರಲ್ಲ. ಆಮೇಲೆ ಡಿಲೇ ಆಗುತ್ತೆ ಪ್ರಾಜೆಕ್ಟಲ್ಲಿ, ನಿಮ್ಮ ಅಕಾಡೆಮಿಕ್ ಸ್ಟಡೀಸ್ಗೂ ಕೂಡ ಅಫೆಕ್ಟ್ ಆಗುತ್ತೆ. 9th SEM ಪ್ರಾಜೆಕ್ಟನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ, ಎಕ್ಸ್ಪರ್ಟ್ ಲೆವೆಲಿಗೆ ಟ್ರೈನಿಂಗ್ನ ತಗೊಳ್ಳಿ. ಇಂಟರ್ನ್ಶಿಪ್, ಇನ್ಪ್ಲಾಂಟ್ ಟ್ರೈನಿಂಗ್, ಮಿನಿ ಪ್ರಾಜೆಕ್ಟ್ಸ್, ಮೇಜರ್ ಪ್ರಾಜೆಕ್ಟ್ಸ್, ISO ಸ್ಟ್ಯಾಂಡರ್ಡ್ಸ್ ಸರ್ಟಿಫಿಕೇಷನ್ನ ನಾವು ಪ್ರೊವೈಡ್ ಮಾಡ್ತೇವೆ. ಹಾಗೆ ನೀವು ಯಾವುದೇ ಇಂಟರ್ನ್ಶಿಪ್ ಚೂಸ್ ಮಾಡ್ತೀರಾ ಅಂದರೂ ಇದೇನ ಕನ್ಫರ್ಮ್ ಮಾಡ್ಕೊಳ್ಳಿ. ಸಿರಿ ಇಂಟೆಲ್ ಟೆಕ್ನಾಲಜೀಸ್ 7 years ಆಫ್ ಟ್ರಸ್ಟಿಂದ 100% ಕ್ವಾಲಿಟಿ ಆಫ್ ಎಜುಕೇಷನ್ ಮತ್ತು ಸರ್ವಿಸ್ಗಳನ್ನು ಕೊಡ್ತಾ ಇದ್ದೀವಿ. ನೆಕ್ಸ್ಟು ಸ್ಟೂಡೆಂಟ್ ಫೀಡ್ಬ್ಯಾಕ್ ವಿಡಿಯೋನ ಪ್ಲೇ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.
practicals. They do theory teachings good. I suggest that you join this technology set, learn some interesting, and here they tell about ethical hacking also. Hacking is very interesting. Expectations ಇಟ್ಕೊಂಡಿರಲಿಲ್ಲ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ. ನಾವು ಓದಿರೋದನ್ನೇ ಹೇಳ್ಕೊಡ್ತಾರೆ ಅಂತ ಅನ್ಕೊಂಡಿದ್ವಿ, ಬಟ್ ಇದು ಹೊಸ ಲ್ಯಾಂಗ್ವೇಜ್ ಪೈಥಾನ್ ಲ್ಯಾಂಗ್ವೇಜ್ ನ ಹೇಳ್ಕೊಡ್ತಿದ್ದಾರೆ, ಮತ್ತೆ ಫ್ರೀ ಆಗಿ ಹ್ಯಾಕಿಂಗ್ ಕೋರ್ಸ್ ನ ಹೇಳ್ಕೊಡ್ತಿದ್ದಾರೆ. ಈ ತರ ಎಕ್ಸ್ಪೆಕ್ಟೇಷನ್ಸ್ ಇರ್ಲಿಲ್ಲ, ಬಟ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ನೆಕ್ಸ್ಟ್ ನಾವೇನೇ ಕೋರ್ಸಸ್ ಮಾಡ್ಬೇಕಂದ್ರೂ ಇಲ್ಲಿಗೆ ಜಾಯ್ನ್ ಆಗ್ಬೇಕಂತ ಅನಿಸ್ತಿದೆ. ಟೀಚಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ. ಯಾಕಾದ್ರೂ ಬರ್ಬೇಕನ್ಸಿದ್ರೆ ಇಲ್ಲಿಗೆ ಬರ್ಲಿ ಕೋರ್ಸಿಗೋಸ್ಕರ. ಒಳ್ಳೆ ಎಜುಕೇಶನ್ ಸಿಗುತ್ತೆ ಇಲ್ಲಿಂದ, ನಾಲೆಡ್ಜ್ ಚೆನ್ನಾಗಿರುತ್ತೆ. ಪೈಥಾನ್ ಕಲ್ತಿದೀವಿ, ಸಾಫ್ಟ್ವೇರ್ ಬಗ್ಗೆ ಇನ್ನೂ ಚೆನ್ನಾಗಿ ತಿಳ್ಕೊಂತಿದೀವಿ. ಇಲ್ಲಿ ಮತ್ತೆ ಶಿವಾಲಿ ಸರ್ ಕೂಡ ಚೆನ್ನಾಗಿ ಲೆಕ್ಚರ್ ಮಾಡ್ತಿದ್ದಾರೆ. ಜಾವಾ, ಪೈಥಾನ್, ಹ್ಯಾಕಿಂಗ್ ಹೇಳ್ಕೊಡ್ತಿದ್ದಾರೆ. ಹ್ಯಾಕಿಂಗ್ ಕ್ಲಾಸ್ ಮಾತ್ರ ಆಸಮ್. ಫಸ್ಟ್ ಇಂದ ಹ್ಯಾಕಿಂಗ್ ಅಂತ ಕೇಳಿದ್ವಿ ಅಷ್ಟೇ, ಬಟ್ ಹೆಂಗ್ ಮಾಡೋದು ಅಂತ ಗೊತ್ತಿರಲಿಲ್ಲ. ಬಟ್ ಇಲ್ಲಿ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ನೆಕ್ಸ್ಟ್ ಇಲ್ಲಿ ಪ್ಲೇಸ್ಮೆಂಟ್ ಕೂಡ ಕೊಡ್ತಿದ್ದಾರೆ ಆಫ್ಟರ್ ಕೋರ್ಸ್ ಆದ್ಮೇಲೆ. ನೆಕ್ಸ್ಟ್ ಏನಾದ್ರು ಕೋರ್ಸ್ ಮಾಡ್ಬೇಕಿದ್ರೆ ಒಳ್ಳೆ ಪ್ಲಾಟ್ಫಾರ್ಮ್ ಇದು. ಇಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಇದ್ದಾರೆ. ನಾನು ನೆಕ್ಸ್ಟ್ ಇಲ್ಲೇ ಪೈಥಾನ್ ಕೋರ್ಸ್ ಮಾಡ್ಬೇಕಂತ ಇದ್ದೀನಿ. ಪೈಥಾನ್ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ, ಎಲ್ಲ ಎಕ್ಸ್ಪೀರಿಯನ್ಸ್ ಲೆಕ್ಚರ್ಡ್. ಹಾಗಾಗಿ ನೆಕ್ಸ್ಟ್ ನೀವೇನಾದ್ರು ಯಾವ್ದಾದ್ರು ಕೋರ್ಸ್ ಇಲ್ಲಿ ಭಾಳ ಕೋರ್ಸ್ ಹೇಳ್ಕೊಡ್ತಿದ್ದಾರೆ. ಜಾವಾ, ಲಿನಕ್ಸ್, ಪೈಥಾನ್, ಮತ್ತೆ ನೆಟ್ವರ್ಕ್ ಮೇಲೆ CCN ಅವೆಲ್ಲ ಹೇಳ್ಕೊಡ್ತಾರೆ. ಇಂಟ್ರೆಸ್ಟ್ ಬಂದಿದ್ವಿ. ಇಲ್ಲಿ ನಮ್ಗೆ ಏನ್ ಹೇಳ್ಕೊಡ್ತಾರೆ ಅಂದ್ರೆ ನಮ್ಗೆ ಟೆಸ್ಟಿಂಗು ಮತ್ತೆ ಡೆವಲಪ್ಮೆಂಟಿಂಗ್ ಹೇಳ್ಕೊಟ್ಟಿದ್ದಾರೆ. ಟೆಸ್ಟಿಂಗ್ ಅಲ್ಲಿ SDLC ಎರಡು ಕಲ್ತೀವಿ. ಅದರಲ್ಲಿ ಒಂದು ಮಲ್ಟಿಪಲ್ ಲೈಫ್ ಸೈಕಲ್ ಅಂತ ಹೇಳ್ಕೊಟ್ಟಿದ್ದಾರೆ. ನಾವು ಪ್ರಶಾಂತ್ ಸರ್ ಮತ್ತೆ ಆನಂದ್ ಸರ್ ಅಂತ ಒಬ್ಬರಿದ್ರು, ಅವರು 20 years ಎಕ್ಸ್ಪೀರಿಯನ್ಸ್ ಇದೆ. ಅವರೆಲ್ಲ ಬಂದು ಶೇರ್ ಮಾಡಿ ನಮ್ಗೆಲ್ಲ ಒಳ್ಳೆ ರೀತಿ ಹೇಳ್ಕೊಟ್ಟಿದ್ದಾರೆ. ನಾವು ಇಲ್ಲಿ ತುಂಬಾ ಕಲ್ತಿದ್ದೀವಿ. ಸೊ ನಮ್ಗೆ ಸಾಫ್ಟ್ವೇರ್ ಟೆಸ್ಟಿಂಗ್ ಮುಂದೆ ನಮ್ಗೆ 6 sem ಇರೋದ್ರಿಂದ ಇಲ್ಲಿ ಬೇಸಿಕ್ ಗೊತ್ತಾಗಿದೆ. ಮತ್ತೆ ನೆಕ್ಸ್ಟ್ sem ಕೂಡ ಬರುತ್ತದು. ನಾವು ಕೂಡ ಚೆನ್ನಾಗಿ ಕಲಿಬೇಕು ಅಂತ ನಮ್ಗೆ ಆಸಕ್ತಿ ಇದೆ. ಮತ್ತೆ ಇನ್ನ ಏನೇನಂದ್ರೆ ಸೆಲೆನಿಯಮ್ ಮತ್ತೆ ಆಟೋಮೇಷನ್ ಟೂಲ್ಸ್ ಯಾವ್ಯಾವ. ಶಿವಾಲಿ ಸರ್ ಅವ್ರು ನಮ್ಗೆ ಇಬ್ರು ಲೆಕ್ಚರರ್ಸ್ ನ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ದಾರೆ, ಕಂಪ್ನಿ ವರ್ಕರ್ಸ್. ಒಬ್ರು ಪ್ರಶಾಂತ್ ಸರ್ ಮತ್ತೆ ಇನ್ನೊಬ್ರು ಆನಂದ್ ಸರ್ ಅಂತ. ಪ್ರಶಾಂತ್ ಸರ್ ನಮ್ಗೆ ಡೈಲಿ ಕ್ಲಾಸ್ ತಗೊಂತಾರೆ. ಅವ್ರು ನಮಗೆ ಎಕ್ಸ್ಪ್ಲೇನ್ ಮಾಡೋ ಟಾಪಿಕ್ಸ್ ಯಾವ್ಯಾವ್ದು ಅಂದ್ರೆ ಸಾಫ್ಟ್ವೇರ್ ಟೆಸ್ಟಿಂಗ್ ಲೈಫ್ ಸೈಕಲ್, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್, ಬಗ್ಸ್, ಡಿಫೆಕ್ಟ್ಸ್ ಲೈಫ್ ಸೈಕಲ್ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಮತ್ತೆ ತುಂಬಾನೇ ಟಾಪಿಕ್ಸ್ ಎಕ್ಸ್ಪ್ಲೇನ್ ಮಾಡಿದ್ರೆ ಅದೊಂದು ಮೇನ್ಸ್. ಮತ್ತೆ ಅವ್ರು ನಮಗೆ ಟೀಚಿಂಗ್ ಮಾಡೋದಾದ್ರೆ ನಮಗೆ ಔಟ್ಸೈಡ್ ಅಲ್ಲಿ ತುಂಬಾ ಹೆಲ್ಪ್ ಮಾಡ್ತಾರೆ, ಇಲ್ಲಿ ಸ್ಟೇ ಆಗೋದಕ್ಕೆ ಅದಕ್ಕೆಲ್ಲ. ಸೊ ವಿ ಥ್ಯಾಂಕ್ ಪ್ರಶಾಂತ್ ಸರ್. ದೆನ್ ಆನಂದ್ ಸರ್ ಇವ್ರಿಗಿಂತ 20 years ಎಕ್ಸ್ಪೀರಿಯನ್ಸ್ ಇರೋರು. ಅವರು ಎಲ್ಲ ಡಿಸ್ಕಷನ್ ಹೆಂಗ್ ಮಾಡ್ತಾರೆ, ಪ್ರಾಜೆಕ್ಟ್ ಹೆಂಗ್ ಮಾಡ್ತೀವಿ, ನಾವು ಯಾವ ಬೇಸ್ ಮೇಲೆ ಮಾಡ್ತೀವಿ, ವಿ ಮಾಡೆಲ್ಸ್ ಅಂತ, ವೆರಿಫಿಕೇಶನ್ ವ್ಯಾಲಿಡೇಷನ್ ಮಾಡೆಲ್ಸ್ ಅಂತ ಹೇಳ್ಕೊಟ್ಟಿದ್ದಾರೆ. ನಮಗೆ SDLC ಹೇಳ್ಕೊಟ್ಟಿದ್ದಾರೆ. ಸ್ಮೋಕ್ ಟೆಸ್ಟ್ ಹೇಗೆ ಬರೆಯೋದು, ಹೇಗೆ ಮಾಡೋದು ಅಂತ ನಮ್ಮನ್ನ ಶಿವಾಲಿ ಸರ್ ಗೈಡ್ ಮಾಡಿ ಇಲ್ಲಿ ಕಳಿಸಿದ್ರು. ಇಲ್ಲಿ ನಮಗೆ ಪ್ರಶಾಂತ್ ಸರ್ ಮತ್ತು ಆನಂದ್ ಸರ್ ಹತ್ರ ಇಬ್ಬರು ಸರ್ ಸಿಕ್ಕಿದ್ರು. ನಮಗೆ ಆನಂದ್ ಸರ್ ಟೆಕ್ಸ್ಟಿಂಗು ಆಮೇಲೆ ಕ್ಲೈಂಟ್ ರಿಕ್ವೈರ್ಮೆಂಟ್ ಎಲ್ಲ ನಮಗೆ ಅರ್ಥ ಆಗೋ ಥರ ಎಕ್ಸ್ಪ್ಲೇನ್ ಮಾಡಿದರು. ಪ್ರಶಾಂತ್ ಸರ್ ಅಷ್ಟೇ ವಿ ಮಾಡೆಲ್, SDLC ಆಮೇಲೆ ನಮಗೆ ನೆಕ್ಸ್ಟ್ ಇದು ಜಾಬ್ ಪರ್ಪಸ್ಗೂ ಅವ್ರು ನಮಗೆ ಕೊಡುವಂಥ ಸರ್ಟಿಫಿಕೇಟ್ ತುಂಬ ಹೆಲ್ಪ್ ಆಗುತ್ತೆ. ನಾವು ಮುಂದೆ ಎಜುಕೇಷನ್ ಹೆಂಗೆ ಮಾಡಬೇಕು, ಆಮೇಲೆ ನೆಕ್ಸ್ಟ್ ಜಾಬ್ ಯಾವ ಥರ ಸೇರಬೇಕು ಅಂತ ಎಲ್ಲ ಅವ್ರು ನಮಗೆ ಪರ್ಸ್ನಲಿನೂ ಹೇಳಿದ್ದಾರೆ. ಕಂಪ್ನಿ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದು ಶಿವಾಲಿ ಸರ್ ಅವರೇ ಇಲ್ಲಿ ಕಳಿಸಿದ್ದು. ಇಲ್ಲಿ ಟೆಸ್ಟ್ ಲೆವೆಲ್ಸು, ಟೆಸ್ಟ್ ಕೇಸಸ್ಸು, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್, ಸಾಫ್ಟ್ವೇರ್ ಟೆಸ್ಟ್ ಲೈಫ್ ಸೈಕಲ್ ತುಂಬ ಚೆನ್ನಾಗಿ ಟೀಚ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಶಿವಾಲಿ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟ. ಅಂದರೆ ಕಂಪ್ನಿಲಿ ಹೆಂಗೆ ಇರಬೇಕು, ಮತ್ತು ಕಸ್ಟಮರ್ಸ್ ಜೊತೆಗೆ ಹೆಂಗೆ ರೆಸ್ಪಾನ್ಸ್ ಮಾಡಬೇಕು, ಮತ್ತು ಬಿಸ್ನೆಸ್ ಹೆಂಗೆ ಇಂಪ್ರೂವ್ ಮಾಡ್ಕೋಬೇಕು, ಮತ್ತು ಈ ಕಂಪ್ನಿಗೆ ಬಂದೆಯಿಂದ ತುಂಬ ತಿಳ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಕಂಪ್ನಿಯಲ್ಲಿ ಹೇಗೆ ಪ್ರೊಸೆಸ್ ನಡೆಯುತ್ತೆ ಎಲ್ಲವನ್ನು ಆಗಿ ಹೇಳಿದ್ದಾರೆ. ಹಾಗೆ ವರ್ಕ್ ಮಾಡಿ ನಾವು ಕಂಪ್ನಿಗೂ ಅದರಲ್ಲಿ ಹೇಗೆ ಬಿಹೇವ್ ಮಾಡಬೇಕು, ಎಂಪ್ಲಾಯ್ ಜೊತೆಗೆ ಟೀಮ್ ಒಳಗೆ ಹೇಗೆ ವರ್ಕ್ ಮಾಡಬೇಕು ಅನ್ನೋದು ಅವ್ರು ನೋಡಿ ಅವ್ರು ಹೇಳಿದ್ರೆ ನಮಗೆ ಅರ್ಥ ಆಯಿತು.